ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ. ಅದು ಯಾವ ಮೂವಿದು ಅನ್ನೋದಾದರೆ ನಮ್ಮ ಯುವ ಮೂವಿದು ಟ್ರೈಲರ್ ರಿಲೀಸ್ ಆಗಿದೆ. ಬನ್ನಿ ಅದೇಗಿದೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ. Today is a black day in the history of our college. ತಂದೆ ಅಂತ ಹೇಳ್ಕಟ್ಟಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿನ್ನನ್ನು ಓದಕ್ಕೆ ಕಳಿಸಿದ್ದು ನೀನು ಬುದ್ಧಿ ಕಲೀಲಿ ಅಂತ. ನಾವು ಬುದ್ಧಿ ಹಳಸ್ಕೊಳಕ್ಕಲ್ಲ. ಈ ಗ್ಯಾಂಗ್ ವಾರಿಗೆ ಕಾರಣ ಆಗಿರೋದು ಕೆಲವು ಲೋಕಲ್ ಸ್ಟೂಡೆಂಟ್ಸು ಅಥವಾ ಒಬ್ಬ ಹಾಸ್ಟೆಲ್ ಸ್ಟೂಡೆಂಟು. ಈ ತರ ಜಡ್ಜ್ ಮಾಡಿದ್ರೆ ಯಾವ ಮಕ್ಕಳು ಬೆಲೆ ಕೊಡಲ್ಲ. ನೋಡಿ, ಇದನ್ನು ನೋಡಿದ್ರೆ ನಮ್ಮ ರಾಮಾಚಾರ್ಯ ಮೂವಿಲಿ ಈಗ ನಮ್ಮ ಯಶ್ ಅವ್ರು ಮಾಡಿದಾರಲ್ವಾ, ಏನು ಒಂದು ಆ್ಯಂಗ್ರಿ ಯಂಗ್ ಮ್ಯಾನ್ ಆಗಿ ಮಾಡಿದಾರಲ್ಲ, ಒಂದು ಸ್ವಲ್ಪ ಆ ಥರ ಒಂದು ಇದು ಕಾಣಿಸ್ತಾ ಇದೆ. ಬನ್ನಿ ಮುಂದೆ ನೋಡೋಣ. ಫಸ್ಟ್ ಆಫ್ ಆಲ್ ನನ್ನ ಬಗ್ಗೆ ನಿಮ್ಗೇನು ಗೊತ್ತು? ಅವನ ದಿನಚರಿ ಏನೋ? ಲವರ್ ಇದ್ದಾಳ? ಯುವ ಪ್ಲೀಸ್ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಗಲಾಟೆ ಮುಂದುವರಿಸ್ಬೇಡ. ಅವನ ಹಿಂದೆ ಏನಾದ್ರೂ ಇಟ್ಟಿದ್ದೀರಾ? ಅವನು ಕೆಣಕಿರುವುದು ಲೋಕಲ್ ಡಾನ್ನ. ಅದನ್ನ ಪುದಾರ್ದ ಬೇ. ಲೈಟರ್ ಲೈಟರ್. ನೀನ್ ಲೋಕಲ್, ನಾನ್ ಪಕ್ಕಾ ಲೋಕಲ್. ಸೂಪರ್ ಆಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಬದುಕಲ್ಲಿ ಸಮಸ್ಯೆ ಇರಬೇಕು, ಸಮಸ್ಯೆನೇ ಬದುಕಾಗಬಾರ್ದು. ನಮ್ಮ ಬದುಕಿಗೆ ಸಮಸ್ಯೆನೇ ನೀನು. ಇಳಿಯುತ್ತೆ ನಿನ್ ದುರಂಕಾರ, ಇಳಿಯುತ್ತೆ. ಏನು ಅಶ್ವಿತ್ ಅವ್ರ ಆಕ್ಟಿಂಗ್, ನೋ ಕಾಂಟ್ಯಾಕ್ಟ್ ಡೆಲಿವರಿ ಅಂತ ಮೆನ್ಷನ್ ಮಾಡೋದು ಕಾಣಲ್ವಾ? ಡೆಲಿವರಿ ಬಾಯ್ಸ್ ಗಾಡಿನ ಒಳಗಡೆ ಬಿಡ್ಬೇಡ್ರಿ ಮೇಡಮ್, ಇನ್ನು 10 minutes ಆಗುತ್ತೆ. ನಿಲ್ಸ. ಇಲ್ಲಿ ಆರ್ಡರ್ ಮಾಡೋರ್ ಹಸ್ವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರ್ ಹಸ್ವಿಗೆ ಬೆಲೆನೇ ಇಲ್ಲ. ಇಂಜಿನಿಯರಿಂಗ್ ಓದಿನು ಡಿಗ್ನಿಟಿ ಅನ್ನೋದು ನಾವು ಮಾಡೋ ಕೆಲಸದಲ್ಲಿ ಇರಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದ್ರಲ್ಲಿ ಇರುತ್ತೆ. ಗೆದ್ದವನ್ನ ಮಟ್ಟ ಹಾಕೋಕೆ ಹೆಂಗೊಂದು ಗುಂಪಿರ್ತಾಯ್ತು, ಹಂಗ ಗೆಲ್ತಾನೆ ಅನ್ನೋನು ಮಟ್ಟ ಹಾಕೋಕೆ ಒಂದು ಪಂಗಡ ಇರ್ತೈತಿ. ಸೂಪರ್ ಆಗಿ ನೋಡಿ ನೋಡಿದ್ರಲ್ವಾ, ಇದು ಸೇಮ್ ಇದೇ ಥರನೇ ನಮ್ಮ ಅಪ್ಪು ಸರ್ ಅವರು ಕೂಡ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಂಟ್ ಅಂತೂ ಏನು ರಿಯಲ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ನೋಡೋಣ ಮುಂದೆ ನೋಡೋಣ. ಒಂದು ತಿಂಗಳಿಂದ ದುಡಿತಾರೋ ನಿನ್ಗೆ ಎಷ್ಟು ಕೋಪ ಬರ್ತಾ ಇದೆ ಅಂದಮೇಲೆ 30 ವರ್ಷದಿಂದ ಈ ಮನೆ ನೋಡ್ಕೋತಾ ಇದ್ದಾರೆ. ಅವ್ರಿಗೆ ಕೋಪ ಬರ್ತಿದ್ರಲ್ಲಿ ತಪ್ಪ? ಖರ್ಚು ಮಾಡುವಾಗ ನಮಗೆ ನಮ್ಮ ಖುಷಿ ಮಾತ್ರ ಕಾಣುತ್ತೆ, ಅದೇ ದುಡಿಯೋವಾಗ ಅಪ್ಪನ ನೋವೇನೋ ಅಂತ ಅರ್ಥ ಆಗುತ್ತೆ. ಸಾರಿ ಅಪ್ಪ. ಕೇಳೋರು ಯಾರೂ ಇಲ್ಲ ಅಂತ ನೀವು ಆಡಿದ್ದೆ ಆಟ ಅನ್ಕೊಂಡ್ರೆ ನೀವು ದಾಟಿರೋದು ಬ್ಲಡ್ ಲೈನು. ರಕ್ತ ಹರಿತೆ ಹರಿಯುತ್ತೆ. ಹೆಸರು ನೆನಪಿದೆಯಲ್ಲ? ಮ್ಯೂಸಿಕ್ BGM ಮತ್ತು ತುಂಬ ಸೂಪರಾಗಿ ಮಾಡಿದ್ದಾರೆ ಮಾತ್ರ. ಫಿಲಿಮ್ ಇನ್ನು ಯಾವ ಥರ ಇದೆಯೋ ನೋಡಿ. ಮಾರ್ಚ್ 29ಗೆ ರಿಲೀಸ್ ಆಗುತ್ತೆ ಮೂವಿ. ಥಿಯೇಟ್ರ್ನಲ್ಲಿ ಹೋಗ್ಬಿಟ್ಟು ವಿಸಿಟ್ ಹಾಕಿ ನೋಡೋಣ ಹೇಗಿದೆ ಮೂವಿ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂಥ ಫಿಲಮ್ ಇದು. ಹೆಸರು ನೆನಪಿದೆಯಲ್ಲ? ಇಷ್ಟೊಂದು ಚೆನ್ನಾಗೇ ಮೂಡಿ ಬಂದಿದೆ. ಫಿಲಿಮ್ ಯಾವ ರೀತಿ ಇರ್ಬೋದು ಅಂತ ಅಂದ್ಬಿಟ್ಟು ಥಿಯೇಟ್ರ್ನಲ್ಲೇ ಹೋಗ್ಬಿಟ್ಟು ವಿಸಿಟ್ ಹಾಕಿ ನೋಡೋಣ. ಮತ್ತು ಇನ್ನೊಂದೇನು ಅನ್ನೋದಾದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.